ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ರೇಣುಕಾಸ್ವಾಮಿ ಭೀಕರ ಕೊಲೆ ಪ್ರಕರಣ. ಕೊಲೆ ಕೇಸ್ನಲ್ಲಿ ದರ್ಶನ್ಗೆ ಮತ್ತೊಂದು ಅಗ್ನಿ ಪರೀಕ್ಷೆ ಎದುರಾಗ್ತಾ ಇದೆ. ಇಂದಿನಿಂದ ಕೊಲೆ ಪ್ರಕರಣದ ಟ್ರಯಲ್ ಆರಂಭ. ಬೆಂಗಳೂರಿನ 57ನೇ ಸಿಸಿಎಚ್ ಕೋರ್ಟ್ನಲ್ಲಿ ಟ್ರಯಲ್ ನಡೆಯುತ್ತೆ. ಇವತ್ತು ಪ್ರಮುಖವಾಗಿ ರೇಣುಕಾಸ್ವಾಮಿ ಅವರ ತಂದೆ ತಾಯಿಯ ವಿಚಾರಣೆ. ಕೋರ್ಟ್ ಸಮನ್ಸ್ ಹಿನ್ನೆಲೆಯಲ್ಲಿ ಇವತ್ತು ಹಾಜರಾಗಬೇಕಾಗತ್ತೆ. ಕೋರ್ಟ್ ಸಮನ್ಸ್ ಅನ್ನು ನೀಡಿರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಹಾಜರಾಗಬೇಕಾಗತ್ತೆ. ಮೊದಲ ಹಂತದಲ್ಲಿ ಒಟ್ಟು 3 ಕೋರ್ಟ್ನಿಂದ ಸಮನ್ಸ್ ಅನ್ನು ನೀಡಿರುವಂಥದ್ದು. ಈಗಿನ ಸ್ಟಾರ್ಟಿಂಗು ಮೊದಲನ ಹಂತದಲ್ಲೇ 3 ಕೋರ್ಟ್ನಿಂದ ಸಮನ್ಸ್ ನೀಡಿದ್ದಾರೆ. ಒಂದು ಮೃತ ರೇಣುಕಾಸ್ವಾಮಿ ತಂದೆ ತಾಯಿಗೆ, ಹಾಗೆಯೇ ಇನ್ನೊಂದು ಬೆಂಗಳೂರಿನ ವಾಚ್ಮ್ಯಾನ್ಗೆ ಕೂಡ ಸಮನ್ಸ್ ಅನ್ನು ನೀಡಲಾಗಿದೆ. ರೇಣುಕಾಸ್ವಾಮಿ ಮೃತದೇಹವನ್ನು ಮೊದಲು ನೋಡಿದ್ದು ಇದೇ ವಾಚ್ಮ್ಯಾನ್. ಮೊದಲು ಮೃತದೇಹ ಇನ್ನೊಂದು ಯಾವುದೋ ಇದೆ ಅಂತ ಗೊತ್ತಾಗಿದ್ದು ಮೊದಲು ನೋಡಿದ್ದು ಇದೇ ವಾಚ್ಮ್ಯಾನ್. ಹೀಗಾಗಿ ರೇಣುಕಾಸ್ವಾಮಿ ಪೋಷಕರ ಜೊತೆಗೆ ವಾಚ್ಮ್ಯಾನ್ಗೂ ಕೂಡ ಸಮನ್ಸ್ ಅನ್ನು ನೀಡಲಾಗಿದೆ. ಸೊ ಇವತ್ತು ಕೋರ್ಟ್ಗೆ ಹಾಜರಾಗಬೇಕಾಗುತ್ತೆ. ಟ್ರಯಲ್ ಇವತ್ತಿನಿಂದ ಪ್ರಾರಂಭ ಆಗುವಂಥದ್ದು. ಹಾಗಿದ್ರೆ ಟ್ರಯಲ್ ಹೆಂಗೆ ನಡೆಯುತ್ತೆ? ಸಾಮಾನ್ಯ ಜನರಿಗಿರುವಂಥ ಪ್ರಶ್ನೆ, ಟ್ರಯಲ್ ಯಾವ ರೀತಿಯಾಗಿ ನಡೆಯುತ್ತೆ ಅಂತ. ತಮ್ಮ ಮೇಲಿನ ಆರೋಪಗಳೆಲ್ಲ ಸುಳ್ಳು ಅಂತ ಈಗಾಗಲೇ ದರ್ಶನ್ ಆ್ಯಂಡ್ ಗ್ಯಾಂಗ್ ಹೇಳಿರೋದು. ನಾವು ಮರ್ಡರ್ ಮಾಡೇ ಇಲ್ಲ, ನಾವಿದ್ರಲ್ಲಿ ಭಾಗಿಯಾಗೇ ಇಲ್ಲ, ಇದೆಲ್ಲವೂ ಸುಳ್ಳು ಆರೋಪಗಳಷ್ಟೇ. ನಾವು ಆರೋಪಿಗಳ ವಿಚಾರಕ್ಕೆ ಬಂದಾಗ ನಾವು ಇದರಲ್ಲಿ ಭಾಗ್ಯ ಆಗೇ ಇಲ್ಲ ಅನ್ನೋದನ್ನು ಅವ್ರು ಹೇಳ್ತಾ ಇದ್ದಾರೆ. ಸೊ ಹೀಗಾಗಿ ಕೋರ್ಟ್ನಲ್ಲಿ ಇವತ್ತಿನಿಂದ ವಿಚಾರಣೆ ಪ್ರಾರಂಭ ಆಗುತ್ತೆ. ಇವತ್ತಿನಿಂದ ರೇಣುಕಾಸ್ವಾಮಿ ತಂದೆ ಕಾಶಿನಾಥಯ್ಯ ಶಿವನಗೌಡರು, ರೇಣುಕಾಸ್ವಾಮಿ ತಾಯಿ ರತ್ನಪ್ರಭಾ ಅವರ ವಿಚಾರಣೆ ನಡೆಯುತ್ತೆ. ಇನ್ನು ರೇಣುಕಾಸ್ವಾಮಿ ಅಪಹರಣ ಶವ ಪತ್ತೆ ಬಗ್ಗೆ ಪ್ರಶ್ನೆ ಕೇಳ್ತಾರೆ. ಎಷ್ಟೊತ್ತಿಗೆ ಮಗ ಮನೆಯಿಂದ ಹೋದ, ಏನು ಎತ್ತ, ನಿಮಗೆ ಯಾವಾಗ ವಿಷಯ ಗೊತ್ತಾಯಿತು, ಇದೆಲ್ಲ ಪ್ರಶ್ನೆಗಳಿರ್ತಲ್ಲ, ಆ ಪ್ರಶ್ನೆಗಳನ್ನೆಲ್ಲ ಕೇಳ್ತಾರೆ. ಇನ್ನು ಪಾಟಿ ಸವಾಲಿಗೆ ಆರೋಪಿಗಳ ಪರ ವಕೀಲರು ಕೂಡ ಸಮಯ ಕೇಳುವ ಸಾಧ್ಯತೆ ಇರುತ್ತೆ. ಇಬ್ಬರ ಹೇಳಿಕೆ ಮುಕ್ತಾಯವಾದರೆ ಮತ್ತೆ ಕೆಲವು ಸಾಕ್ಷಿಗಳಿಗೆ ಸಮನ್ಸನ್ನು ಕೊಡ್ತಾರೆ. ಒಟ್ಟು ಈ ಪ್ರಕರಣದಲ್ಲಿ 272 ಸಾಕ್ಷಿಗಳು ಇರೋದು. 272 ಸಾಕ್ಷಿಗಳಲ್ಲಿ ಪ್ರಮುಖ ಸಾಕ್ಷಿಗಳನ್ನು SPP ನಡೆಸಲಿದ್ದಾರೆ. ಆರೋಪಿಗಳ ಪರ ವಕೀಲರು ಪಾಟಿ ಸವಾಲಿಗೆ ಒಳಪಡಿಸಲಿದ್ದಾರೆ. ನಂತರ ಸಾಕ್ಷ್ಯದ ಬಗ್ಗೆ ಆರೋಪಿಗಳ ಹೇಳಿಕೆಯನ್ನು ಕೂಡ ದಾಖಲು ಮಾಡಿಕೊಳ್ತಾರೆ. ಸೊ ಅವತ್ತು ನಾನು ಅಲ್ಲಿ ಇರಲಿಲ್ಲ, ನನಗೆ ಗೊತ್ತೇ ಇಲ್ಲ, ಇದೆಲ್ಲ ಸುಳ್ಳು, ನಾನು ಅವತ್ತು ಅಲ್ಲಿದ್ದೆ, ಇಲ್ಲಿದ್ದೆ, ಇನ್ನೊಂದು ಮತ್ತೊಂದು ಅವ್ರುಗಳಿಗೂ ಕೂಡ ಹೇಳೋದಕ್ಕೆ ಆಪ್ಷನ್ಸ್ ಇರುತ್ತೆ. ತಮ್ಮ ಸಾಕ್ಷ್ಯವನ್ನು ಒದಗಿಸೋಕೆ ಆರೋಪಿಗಳಿಗೂ ಕೂಡ ಅವಕಾಶ ಕೊಡ್ತಾರೆ. ಅಂದರೆ ಅವರು ಆ ದಿನ ಆ ಟೈಮಲ್ಲಿ ನಾನು ಯಾವುದೋ ಬೇರೆ ಕಡೆ ಇದ್ದೆ ಅಂತಂದರೆ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದಾದ್ರು ಹೋಟೆಲ್ಸ್ ರೂಮ್ ಬುಕ್ ಮಾಡ್ಕೊಂಡಿದ್ರೆ ಅದು ಡಾಕ್ಯುಮೆಂಟ್ಸು ಸಾಕ್ಷಿಗಳೆಲ್ಲ ಬೇಕಾಗತ್ತೆ ಅಲ್ಲ. ನಮ್ಮ ಜೊತೆಗೆ ಇವರಿದ್ದರು, ಅವರು ನನ್ನ ಜೊತೆಗೆ ಟ್ರಾವೆಲ್ ಮಾಡ್ತಾ ಇದ್ರು, ಇನ್ನೊಂದು ಮತ್ತೊಂದು. ಸೊ ಅದಕ್ಕೆ ಸಂಬಂಧಪಟ್ಟಂಥ ಸಾಕ್ಷಿಗಳನ್ನು ಒದಗಿಸೋದಕ್ಕೂ ಕೂಡ ಅವರಿಗೆ ಅವಕಾಶ ನೀಡುತ್ತೆ. ಅಂತಿಮವಾಗಿ ವಾದ ಮಂಡನೆಯನ್ನು ಆಲಿಸಿ ಕೋರ್ಟು ತೀರ್ಪನ್ನು ಪ್ರಕಟ ಮಾಡುತ್ತೆ. ಎರಡೂ ಕಡೆಯ ವಾದವನ್ನು ಆಲಿಸ್ಕೊಂಡು ಇವ್ರು ಮರ್ಡರ್ ಮಾಡಿದಾರೋ ಅವ್ರು ಮಾಡಿಲ್ವೋ, ಏನು ಎತ್ತ, ಸಾಕ್ಷಿಗಳ ಕೊರತೆ ಇದೆ, ಹಾಗೆ ಹೀಗೆ ಅಂತ ಕೊನೆಯದಾಗಿ ಜಡ್ಜ್ಮೆಂಟ್ ಬರಲಿದೆ. ಇನ್ನು ಈ ಒಂದು ಪ್ರಕರಣದಲ್ಲಿ 272 ಸಾಕ್ಷಿಗಳು ಇರೋದು ಯಾವ್ಯಾವುವು? ಒಂದು ಹತ್ಯೆಯನ್ನು ಕಣ್ಣಾರೆ ಕಂಡಂಥ 2 ಐ ವಿಟ್ನೆಸ್ಗಳಿದ್ದಾರಂತೆ. ಕಣ್ಣಾರೆ ನೋಡಿದವರು ಐ ವಿಟ್ನೆಸ್ಗಳು 2 ಇದ್ದಾರೆ. ಸಾಕ್ಷಿ 2 ಪಾರ್ಷಿಯಲ್ ಐ ವಿಟ್ನೆಸ್ ಇರೋದು. ಮತ್ತು ಇವರು ವಾಹನಗಳು ಆರೋಪಿಗಳನ್ನು ಗುರುತಿಸಿದವರು ಇವರೆಲ್ಲ, ಹೌದು ಇಲ್ಲಿ ಹೋಗಿದ್ದು, ಹೌದು ಈ ವೆಹಿಕಲ್ಸು ಇಲ್ಲಿ ಪಾಸ್ ಆಯಿತು, ನಾವು ನೋಡಿದ್ವಿ, ಇನ್ನೊಂದು ಮತ್ತೊಂದು. ಸಾಕ್ಷ್ಯ 3 ಬಂದು ಮಹಾಜರು ವಿಟ್ನೆಸ್ಗಳು 62 ಇದ್ದಾರಂತೆ. ಕೊಲೆ ನಡೆದಂಥ ಸ್ಥಳ, ಕಿಡ್ನಾಪ್ ಆದ ಸ್ಥಳ, ಹತ್ಯೆಯಾದ ಸ್ಥಳ, ಶವ ಸಿಕ್ಕ ಸ್ಥಳ, ಮಹಾಜರಿನಲ್ಲಿದ್ದಂಥ ಸಾಕ್ಷಿಗಳು ಕೂಡ ಇದೆ. ಸಾಕ್ಷ್ಯ 4 ಡಾಕ್ಟರ್ ಒಬ್ಬರು ಇದ್ದಾರೆ. ಅಂದರೆ ಪೋಸ್ಟ್ಮಾರ್ಟಮ್ ಮಾಡಿರೋದು, ಅಂದರೆ ಹೊಡೆತ ಬಿದ್ದಿತ್ತು, ಬಲವಾಗಿ ಹೊಡೆತ ಬಿದ್ದಿತ್ತು, ಎಲ್ಲೆಲ್ಲಿ ಹೊಡೆತ ಬಿದ್ದಿತ್ತು, ಎಷ್ಟು ಮಟ್ಟಿಗೆ ಗಾಯಗಳಾಗಿತ್ತು, ಯಾವುದರಿಂದ ಪ್ರಾಣ ಹೋಗಿರೋದು ಅದೆಲ್ಲ ಗೊತ್ತಾಗಬೇಕಲ್ಲ. ಅಂದರೆ ವಿಷ ಹಾಕಿರೋದು, ಗುಂಡು ಹೊಡೆದಿರೋದು, ಬಲವಾಗಿ ಪೆಟ್ಟು ಬಿದ್ದಿರೋದು, ಯಾವ ಭಾಗಕ್ಕೆ ಪೆಟ್ಟು ಬಿದ್ದಿತ್ತು, ಏನು ಕೆತ್ತ, ಅದೆಲ್ಲ ಪೋಸ್ಟ್ಮಾರ್ಟಮ್ನಲ್ಲಿ ಗೊತ್ತಾಗತ್ತೆ. ಸೊ ಅದು ಸಂಬಂಧಪಟ್ಟಂಥ ಡಾಕ್ಟರು. ಮತ್ತು ಟೆಕ್ನಿಕಲ್ ಸಾಕ್ಷಿಗಳು 4 ಇದೆಯಂತೆ. ಮೊಬೈಲ್ ಬಳಕೆ ಬಗ್ಗೆ ಸಾಕ್ಷಿಗಳು ಇದೆಯಂತೆ. ಮತ್ತು ಅಂದರೆ ಎಲ್ಲೆಲ್ಲಿ ಇವ್ರು ಟ್ರಾವೆಲ್ ಮಾಡಿದ್ರು ಅನ್ನೋದಕ್ಕೆ ಲೊಕೇಶನ್ಸು, ಟ್ರಾವೆಲ್ ಹಿಸ್ಟರಿ, ಚಾಟ್ ಮಾಡ್ಕೊಂಡಿರೋದು, ವಾಟ್ಸಪ್ಪಲ್ಲಿ ಕಾಲ್ ಮಾಡ್ಕೊಂಡಿರೋದು, ಫೋಟೋಸ್ಗಳನ್ನು ಶೇರ್ ಮಾಡ್ಕೊಂಡಿರೋದು, ಫೋನ್ಪೇ ಮಾಡಿರೋದು, ಈ ಥರದ್ದೆಲ್ಲವೂ ಕೂಡ. ಮ್ಯಾಜಿಸ್ಟ್ರೇಟ್ ಸಾಕ್ಷ್ಯ 2 ಇದೆಯಂತೆ. ಆರೋಪಿಗಳು ಸೇರಿ ಸಾಕ್ಷಿಗಳ ಹೇಳಿಕೆ, ಸ್ವ ಇಚ್ಛಾ ಹೇಳಿಕೆಗಳನ್ನು ದಾಖಲು ಮಾಡ್ಕೊಂಡಿದ್ದಾರೆ. 164 ಅಡಿಯಲ್ಲಿ ಕೂಡ ಹೇಳಿಕೆಯನ್ನು ದಾಖಲು ಮಾಡ್ಕೊಂಡಿದ್ದಾರೆ. ಪೊಲೀಸರು ಕೂಡ 64 ಮಂದಿ ಇದ್ದಾರಂತೆ. ಮಹಾಜರಿಗೆ ಹೋಗಿದ್ದ ಪೊಲೀಸರು ಕೂಡ ಹೇಳಿಕೆ ಕೊಟ್ಟಿರೋದು. FSL, CFSL ಸಾಕ್ಷಿಗಳು 15 ಇದೆಯಂತೆ. ಮೊಬೈಲು, ಲ್ಯಾಪ್ಟಾಪ್ ರಿಟ್ರೀವ್ ಸಾಕ್ಷ್ಯ, ಇತರೆ ಎಲೆಕ್ಟ್ರಿಕಲ್ ಉಪಕರಣಗಳ ರಿಟ್ರೀವ್ ರಿಪೋರ್ಟು, ಸಾಕ್ಷಿ 9 ಬ್ಯಾಂಕ್ ಅಧಿಕಾರಿಗಳು, ಸಾಕ್ಷ್ಯ 10 ಖಾಸಗಿ ಸಾಕ್ಷಿಗಳು, ಒಟ್ಟು ಟೋಟಲ್ ಆಗಿ ಇಷ್ಟೆಲ್ಲ ಸಾಕ್ಷಿಗಳಿದೆ. ಇವೆಲ್ಲವನ್ನು ಕೂಡ ವಿಚಾರಣೆಗೆ ಒಳಪಡಿಸಬೇಕಾಗತ್ತೆ ಕೋರ್ಟ್ನಲ್ಲಿ. ಸೊ ಈ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಇವತ್ತು ಟ್ರಯಲ್ ನಡೆಯುತ್ತೆ, ಇವತ್ತಿನಿಂದ ಹೇಗಿರುತ್ತೆ ಈ ಪ್ರಕ್ರಿಯೆ ಅಂತ?
ನೀತಿ ಏನು ಈಗಾಗಲೇ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಪೋಷಕರ ಸಾಕ್ಷಿಗಳಾಗಿರುವ ಹಿನ್ನೆಲೆಯಲ್ಲಿ ಇಬ್ಬರು ಕೂಡ ನ್ಯಾಯಾಲಯ ಸಮನ್ಸ್ ಅನ್ನು ಜಾರಿ ಮಾಡಿತ್ತು. ಸಮನ್ಸ್ ನಿನ್ನೆಲೆ ಇವತ್ತು ನ್ಯಾಯಾಲಯಕ್ಕೆ ಹಾಜರಾಗ್ತಾರೆ. ನ್ಯಾಯಾಲಯದಲ್ಲಿ ಅವ್ರು ಏನು ಸಾಕ್ಷಿಯನ್ನ ನುಡಿದಿದ್ದಾರೆ, ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆ ಆಗುವಂತದ್ದು. ಮತ್ತೆ ಚೀಫ್ ಮತ್ತೆ ಕ್ರಾಸ್ ಅಂತ ನಾವೇನ್ ಕರಿತೀವಿ ಅದೆರಡೂ ಕೂಡ ನಡೆಯುತ್ತೆ. ಮೊದಲು ಆರಂಭದಲ್ಲಿ ಇವರು ಏನು ವಿಟ್ನೆಸ್ ಬಾಕ್ಸ್ ಏನಿರುತ್ತೆ, ವಿಟ್ನೆಸ್ ಬಾಕ್ಸ್ ಅನ್ನ ಹತ್ತುತ್ತಾರೆ. ಕೋರ್ಟ್ ಪ್ರೊಸೀಜರ್ ಮುಗಿಸಿದ ಬಳಿಕ ಏನೆಲ್ಲ ಇವ್ರಿಗೆ ಸಾಕ್ಷಿಯನ್ನ ನುಡಿದಿದ್ರು ಅಂದ್ರೆ ತಮ್ಮ ಮಗನ ಹತ್ಯೆಗೆ ಸಂಬಂಧಪಟ್ಟ ಹಾಗೆ ಇವ್ರಿಗೆ ಗೊತ್ತಿರುವ ಎಲ್ಲ ಮಾಹಿತಿಯನ್ನು ಕೂಡ ಅಲ್ಲಿ ಇಟ್ಕೊಂಡು ಹೇಳ್ಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಜಡ್ಜ್ ಕೆಲವು ಪ್ರಶ್ನೆಗಳನ್ನು ಕೂಡ ಕೇಳ್ಬೋದು. ಇನ್ನು ಕೆಲವು ಏನು ಕ್ರಾಸ್ ಮಾಡುವಂಥದ್ದು ಅಂದ್ರೆ ಅಕ್ಯೂಸ್ಡ್ ಪರ ವಕೀಲರು ಏನಿರ್ತಾರೆ ಅವರು ಕ್ರಾಸ್ ಮಾಡುವಂತ ಸಾಧ್ಯತೆ ಕೂಡ ಇರುವಂತದ್ದು. ಒಂದು ಕಡೆ SPP ಅವರು ಕೂಡ ಇರ್ತಾರೆ, ಮತ್ತೊಂದು ಕಡೆ ಅಕ್ಯೂಸ್ಡ್ ಪರ ವಕೀಲರು ಕೂಡ ಇರ್ತಾರೆ. ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಇವ್ರು ನೋಡಿದಂಥದ್ದು, ಇಲ್ಲಿ ಇವ್ರಿಗೆ ಗೊತ್ತಿದ್ದಂತ ಸಾಕ್ಷಿಗಳನ್ನ ಏನ್ ಹೇಳಿದ್ದಾರೆ ಅವೆಲ್ಲವನ್ನು ಕೂಡ ಮತ್ತೆ ಮರು ಉಚ್ಚಾರಣೆಯನ್ನ ಮಾಡ್ತಾರೆ. ಇದಾದ ನಂತರ ಅಕ್ಯೂಸ್ಡ್ ಪರ ವಕೀಲರು ಅಂದ್ರೆ A1, A2, A3, A4 ಹಿಂಗೆ 17 ಜನರ ಪರ ವಕೀಲರು ಕೂಡ ಇವ್ರನ್ನ ಕ್ರಾಸ್ ಮಾಡ್ಲಿಕ್ಕೆ ಅವಕಾಶಗಳಿರುತ್ತೆ. ಇವತ್ತು ಎಷ್ಟು ಅಂದ್ರೆ ಇವತ್ತೇನೆಲ್ಲ ಆಗುತ್ತೆ ಅಂದ್ರೆ ಆರಂಭದಲ್ಲಿ ಬಂದು ಇವರು ವಿಟ್ನೆಸ್ ಬಾಕ್ಸ್ ಅಲ್ಲಿ ನಿಂತು ಏನೆಲ್ಲ ಹೇಳ್ತಾರೆ. ಇವತ್ತು ಕೇವಲ SPP ಮತ್ತು ನ್ಯಾಯಾಧೀಶರು ಕೇಳುವಂತಹ ಪ್ರಶ್ನೆಗಳಿಗೆ ಇವರು ಉತ್ತರವನ್ನು ಕೊಡ್ತಾ ಹೋಗ್ತಾರ, ಇಲ್ಲ ಅದನ್ನು ಮುಗಿಸಿ ಕ್ರಾಸ್ ಮಾಡ್ಲಿಕ್ಕೆ ಇವತ್ತೇ ಡೇಟ್ ಸಿಗುತ್ತೆ, ಇಲ್ಲ ಡೇಟ್ ಮುಂದಕ್ಕೆ ಹೋಗುತ್ತಾ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಒಂದು ವೇಳೆ ಇವತ್ತೇ ಡೇಟ್ ಸಿಕ್ಕಿದ್ರೆ ಆರೋಪಿಗಳ ಪರ ವಕೀಲ ಅಂದ್ರೆ ಫಸ್ಟ್ ಪವಿತ್ರಗೌಡ ಪರ ವಕೀಲರು A1 ಅವರ ಪರ ವಕೀಲರು ಕ್ರಾಸ್ ಮಾಡ್ತಾರೆ. ನಂತರ A2 ದರ್ಶನ್ ಪರ ವಕೀಲರು ಕ್ರಾಸ್ ಮಾಡ್ತಾರೆ. ಅಂದ್ರೆ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ನಿಮ್ಗೆ ಏನ್ ಗೊತ್ತು, ಅವ್ರು ಹೇಳಿರುವಂತ ಸಾಕ್ಷ್ಯ ಎಷ್ಟು ಮಟ್ಟಿಗೆ ಸರಿ ಇದೆ, ಸರಿ ಇಲ್ಲ, ನೀವ್ ಎಲ್ಲಿ ನೋಡಿದ್ರಿ, ಹೇಗ್ ನೋಡಿದ್ರಿ, ನಿಮ್ಗೆ ಹೇಗ್ ಮಾಹಿತಿಗಳು ಗೊತ್ತಾಯ್ತು, ಈ ಎಲ್ಲಾ ಆಯಾಮದಲ್ಲೂ ಕೂಡ ಅವ್ರು ಅದನ್ನ ಕ್ರಾಸ್ ಮಾಡ್ತಾ ಬರುವಂತದ್ದು. ಸೊ ಈ ಪ್ರಕ್ರಿಯೆಗಳಾಗುತ್ತೆ. ಒಟ್ಟಾರೆಯಾಗಿ ಇವತ್ತು ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಮೊದಲ ಬಾರಿಗೆ